ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಆವಾಗ ಯಾವುದೂ ವಿಡಿಯೋ ಮಿಸ್ ಆಗದೆ ನೋಡ್ಬೋದು. ಇದು ಟ್ಯೂಸ್ಡೇ ವ್ಲಾಗ್. ಟ್ಯೂಸ್ಡೇ ಬೆಳಗ್ಗೆನೇ ಎದ್ದಿದ ತಕ್ಷಣವೇ ತುಂಬ ಕೆಟ್ಟ ಸುದ್ದಿ ಕೇಳಿದೆ. ಇನ್ನೂ ಎದ್ದೇ ಇರಲಿಲ್ಲ, ಆವಾಗಲೇ ತುಂಬ ಕೆಟ್ಟ ಸುದ್ದಿ ಕೇಳಿದೆ. ಅದು ನಿಜ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆ ಥರ ಕೆಟ್ಟ ಸುದ್ದಿ ನಮ್ಮ ಫ್ಯಾಮಿಲಿಗೆ ಇದು. ಅದಾದಮೇಲೆ ಸ್ವಲ್ಪ ಹೊತ್ತು ಯಾಕೋ ಮೂಡ್ ಆಫ್ ಆಯಿತು. ಸ್ವಲ್ಪ ಹೊತ್ತು ಕೂತಿದ್ದು ಅಲ್ದು ಇದು ಮಾಡಿಕೊಂಡು ಹೊರಗಡೆ ಎಲ್ಲ ಬಾಗಿಲು ತೊಳೆದು ರಂಗೋಲಿ ಹಾಕಿ ಪೂಜೆ ಅಫ್ಕೋರ್ಸ್ ಮಾಡಲೇಬೇಕು ನಾವು. ಹಾಗಾಗಿ ಪೂಜೆ ಮಾಡಬೇಕಂತ ಹೇಳಿ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಬಂದೆ ಒಳಗಡೆ. ನಿನ್ನೆ ನಾನು ಸೋಮವಾರ ನೈಟು ಪಾಲಕ್ ಪನ್ನೀರ್ ಮಾಡೋಣ ಅಂತ ಹೇಳಿ ಪಾಲಕ್ ಮತ್ತು ಮೆಂತ್ಯ ತೊಗೊಂಬಂದಿದ್ದೆ. ಸೊ ಏನು ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನು ಎದ್ದೇಳೋಕ್ಕೂ ಮುಂಚೆನೇ ಕೆಟ್ಟ ನ್ಯೂಸ್ ಬಂತಲ್ಲ, ಬ್ಯಾಡ್ ನ್ಯೂಸು. ಸೊ ಹಾಗಾಗಿ ನಾನೇನು ಮಾಡಿದೆ, ಪನ್ನೀರ್ ಮಾಡೋಷ್ಟು ಮೂಡ್ ಕೂಡ ಇರಲಿಲ್ಲ. ಹಾಗಾಗಿ ಓಕೆ ಮೆಂತ್ಯ ಇದೆಯಲ್ಲ, ಮೆಂತ್ಯ ಬಾತ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮೆಂತ್ಯ ಸೊಪ್ಪು ಎತ್ತಿಟ್ಕೊಂಡು ಜಸ್ಟ್ ಒಂದು ಮೀಡಿಯಮ್ ಸೈಜು ಚಿಕ್ಕದು 2 ಈರುಳ್ಳಿ ಕಟ್ ಮಾಡಿಕೊಂಡೆ, ಒಂದೇ ಒಂದು ಟೊಮೊಟೊ ಕಟ್ ಮಾಡಿಕೊಂಡೆ. ಒಂದು ಸ್ವಲ್ಪ ಮಾತ್ರ, ಒಂದು ಹಿಡಿಯಷ್ಟಿತ್ತು ಅಷ್ಟೇ ಸೊಪ್ಪು, ಇಬ್ಬರಿಗಲ್ವಾ. ಹಾಗಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು. ಇದು ಒಂದು 15 to 20 ಮಿನಿಟ್ಸಲ್ಲಿ ಆಗೋಗೋವಂಥ ರೈಸ್ ಬಾತು. ಇದು ವರ್ಕಿಂಗ್ ವುಮೆನ್ಸ್ಗಂತೂ ತುಂಬ ಅಂದರೆ ತುಂಬ ಈಸಿ. ಮಸಾಲ ಇಲ್ಲ ಏನಿಲ್ಲ, ಮೈಲ್ಡಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಇದು. ಇದಕ್ಕೆ ನೀವು ಮೊಸರು ಬಜ್ಜಿ ಬೇಕಾದರೂ ಯೂಸ್ ಮಾಡ್ಬೋದು, ಅಥವಾ ಚಟ್ನಿ ಬೇಕಾದರೂ ಯೂಸ್ ಮಾಡ್ಬೋದು, ತೆಂಗಿನಕಾಯಿ ಚಟ್ನಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಇವತ್ತಂತೂ. ಆ್ಯಕ್ಚುಲಿ ನಂಗೆ ಮೆಂತ್ಯ ಬಾತ್ ಇಷ್ಟ ಆಗಲ್ಲ, ಯಾಕಂದರೆ ಕಹಿ ಬರುತ್ತೆ ಅಂತ. ಬಟ್ ಇತ್ತೀಚೆಗೆ ಚೆನ್ನಾಗಿ ಆಗ್ತಾಯಿದೆ ನನ್ನ ಕೈಯಲ್ಲಿ. ಅದು ಟ್ರಿಕ್ಸ್ ಗೊತ್ತಾಗ್ತಾಯಿದೆ. ಹಾಗಾಗಿ ಎಲ್ಲೋ ಒಂದು ಹೋಟ್ಲಲ್ಲಿ ತಿಂದ್ಬಿಟ್ಟು ಕಹಿ ಬಂದಿತ್ತು ಅಂತ ಹೇಳಿ ಅದೇ ಲಾಸ್ಟು, ಕಹಿ ಬರುತ್ತೆ ಅಂತೇಳಿ ತಿಂತಾ ಇರಲಿಲ್ಲ. ಹಾಗಾಗಿ ಮಾಡ್ತಾ ಇರಲಿಲ್ಲ. ಇವಾಗ ಒಂದು 2-3 ಟೈಮ್ಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಒಂಚೂರು ಕಹಿ ಬರಲ್ಲ. ಹಾಗಾಗಿ ಮಾಡ್ತೀನಿ ಇವಾಗ ಅವಾಗವಾಗ ಸ್ವಲ್ಪನೇ ತೊಗೊಂಡು ಬಂದು. ಮತ್ತು ಹಸ್ಬೆಂಡ್ ಬಂದು ಏನೋ ಹೇಳ್ತಾಯಿದ್ರು, ಅವ್ರು ಮಲಗಿದ್ರು. ಮತ್ತೆ ನನಗೆ ಕಾಲ್ ಮಾಡಿ ಹೇಳಿದರು ಏನು. ನನ್ನ ಹಸ್ಬೆಂಡ್ ಬಂದು ಇವಾಗಿದ್ದು ಬಂದು ಕೇಳ್ತಾಯಿದ್ರು. ಆಲ್ಮೋಸ್ಟ್ 8-8:30 ಆಗಿತ್ತು. ಇವಾಗ ಕೇಳ್ತಾಯಿದ್ರು ಅವರು, ಏನಾಯಿತು ಏನಕ್ಕೆ ಏನು ಅಂತ ಹೇಳ್ತಾ ಹಂಗೆ ಮಾತಾಡಿಕೊಂಡು ಅವರು ಸ್ವಲ್ಪ ತೀಟೆ ಮಾಡ್ತಾಯಿದ್ರು. ಇವತ್ತೇನೋ ಅಪರೂಪಕ್ಕೆ ಬಂದು ಆಮೇಲೆ ಟೈಮ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ 8 o'clock ಆಗಿತ್ತು. 8:15 ಆಗ್ತಾ ಬಂದಿತ್ತು. ನಂಗೆ ಟೈಮ್ ಆಗ್ತಾಯಿದೆ ಅಂತ ಹೇಳಿ ಇವಾಗ ಬೇಗ ಮಾಡೋಣ ಅಂತ ಹೇಳ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಯಾವುದೇ ರೈಸ್ ಬಾತ್ಗಾಗಲಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕೆಲ್ಲ, ಏನು ತರಕಾರಿ ಆಗಲಿ ಏನೇ ಆಗಲಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ, ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಆಮೇಲೆ 1 ಪಲಾವ್ ಎಲೆ, 2 ಮರಾಠಿ ಮೊಗ್ಗು, 1 ಸ್ಟಾರ್ ಹೂವು, 1 ಇಂಚು ಅಷ್ಟು ಚಕ್ಕೆ ಮತ್ತು 2 ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇನ್ನೇನು ಸಪ್ರೇಟಾಗಿ ತೆಗಿಯಲ್ಲ, ಹಾಗೂ ಮಾಡ್ಬೋದು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ. ಮತ್ತು ನಂಗೆ ಕಡಲೆಬೇಳೆ ಅಂದರೆ ತುಂಬ ಇಷ್ಟ. ನಂಗೆ ತಿಂತಾಯಿದ್ರೆ ಕಡಲೆಬೇಳೆ ಸಿಗಬೇಕು. ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ಕೊಳ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಆಯಿಲ್ ಸ್ವಲ್ಪ ಒಂದು 2 ನಿಮಿಷ ಬಿಟ್ಬಿಟ್ಟು ಅದನ್ನು ಎತ್ತಿಡ್ತಾರೆ, ಮಸಾಲೆ ಐಟಮ್ಸ್ ನಾವೇನು ಸ್ಪೈಸಸ್ ಹಾಕಿದ್ವಿ ಅದನ್ನೆಲ್ಲ. ಬಟ್ ನಾನೇನು ಹಾಗೆ ಮಾಡಲ್ಲ. ಅದನ್ನು ತುಂಬ ಹೊತ್ತು ಫ್ರೈ ಮಾಡಿದ್ರೆ ಆ ಥರ ಸ್ಮೆಲ್ ಬರುತ್ತೆ. ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಆನಿಯನ್ ಹಾಕ್ಕೊಂಡೆ ನಾನು. ಆನಿಯನ್ ಹಾಕ್ಕೊಂಡು ಎಲ್ಲ ಸ್ಲೈಸಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಹಾಗಾಗಿ ಅದೊಂದು 2 ನಿಮಿಷಕ್ಕೇ ಬೆಂದೋಗ್ಬಿಡುತ್ತೆ, ಅದು ಬಿಚ್ಕೊಳ್ಳುತ್ತೆ ಅಲ್ಲ. ಹಾಗಾಗಿ ಅದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಗೋಲ್ಡನ್ ಕಲರ್ ಚೇಂಜ್ ಆಗಿದ ತಕ್ಷಣ ಏನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಏನು ಹುಳಿ ಕೂಡ ಇತ್ತು ಚೆನ್ನಾಗಿ. ಬೇರೆ ಏನೋ ಎಕ್ಸ್ಟ್ರಾ ಹುಳಿಗೆ ಅಂತ ಏನು ಯೂಸ್ ಮಾಡ್ತಾಯಿಲ್ಲ. ಮತ್ತು ನೀವು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡೋರು ಹಸಿರು ಮೆಣಸಿನ್ಕಾಯಿನ ಕೂಡ ಯೂಸ್ ಮಾಡ್ಕೋಬೋದು. ಟೊಮೊಟೊ ಹಾಕ್ಲಿಕ್ಕೂ ಮುಂಚೆ, ಈರುಳ್ಳಿ ಹಾಕಿದ ತಕ್ಷಣ ಅಥವಾ ಈರುಳ್ಳಿಗೂ ಮುಂಚೆ ಯೂಸ್ ಮಾಡ್ಬೋದು. ಬಟ್ ನಾವು ಏನು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ನನ್ನ ಹಸ್ಬೆಂಡ್ ತಿನ್ನುವ ಟೈಮಲ್ಲಿ. ಹಾಗಾಗಿ ನಾನು ಯೂಸ್ ಮಾಡಿಲ್ಲ.
ಟೊಮೊಟೊ ಹಾಕಿದ್ಮೇಲೆ ಅದು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಬೇಗ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಒಂದು ಅರ್ಧ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನು ನಾನು ಟೊಮೊಟೊ ಕೂಡ ಉಪ್ಪು ಕೂಡ ಹಾಕ್ಕೊಂಡೆ. ಆಮೇಲೆ ಹಚ್ಚಿಟ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡೆ. ಅದನ್ನು ಒಂದು 2 ನಿಮಿಷ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಎಷ್ಟು ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನೊಂದು ಕಹಿ ಬರೋದಿಲ್ಲ. ಅದಕ್ಕೋಸ್ಕರ ಒಂದು 2ರಿಂದ 3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಖಾರಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿರಲಿಲ್ಲ, ಹಾಗಾಗಿ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೆ. ಅದು ಹಾಕಿ ಒಂದು 10 to 20 ಸೆಕೆಂಡ್ಸ್ ಹಾಗೆ ಫ್ರೈ ಮಾಡಿಬಿಟ್ಟು ಎಣ್ಣೆಯಲ್ಲಿ ಆ ಘಾಟೆಲ್ಲ ಹೋಗೋ ಥರ ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೆ. ನಾನು ನೆನೆಸಿಡೋದಿಲ್ಲ ಅಕ್ಕಿನ. ಯಾವುದೇ ರೈಸ್ ಬಾತ್ ಯಾವುದೇ ಟಿಫನ್ ಮಾಡಿದ್ರು ನಾನು ಅಕ್ಕಿ ನೆನೆಸಿ ಮಾಡೋದಿಲ್ಲ, ನಂಗೆ ಅದೇನೋ ಅಭ್ಯಾಸ ಇಲ್ಲ. ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಹಾಗಾಗಿ ಅದು ಅಕ್ಕಿ ತೊಳೆದಿಟ್ಕೊಂಡಿದ್ದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟೆ. ಮಿಕ್ಸ್ ಕೊಟ್ಟಮೇಲೆ ನೀರು ನೋಡ್ಕೊಂಡು ಹಾಕ್ಕೊಳ್ತೀನಿ. ನಾನು ಯಾವುದೇ ಅಳತೆ ಮಾಡ್ಕೊಳ್ಳೋದಿಲ್ಲ. ನಂಗೆ ರೆಗ್ಯುಲರಾಗಿ ಮಾಡೋದ್ರಿಂದ ಅದೊಂಥರ ಕಣ್ಣಳತೆ ಅಂತಾರಲ್ಲ, ಆ ಥರ ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ಕಣ್ಣಳತೆ ಎಕ್ಸಾಕ್ಟ್ ಆಗಲ್ಲ, ನಮಗೂ ಹೆಚ್ಚು ಕಮ್ಮಿ ಆಗತ್ತೆ. ಯಾರಾದರೂ ಹೊಸಬ್ರು ಟ್ರೈ ಮಾಡುವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಂತ ಹೇಳಿ ತೊಗೊಳ್ಳಿ. ಆವಾಗ ನಿಮಗೆ ಅಳತೆ ಕರೆಕ್ಟಾಗಿ ಬರುತ್ತೆ. ಮತ್ತು ಅವಾಗ ಸ್ವಲ್ಪ ಹಾಕಿದ್ದೆ ಅಲ್ವಾ ಟೊಮೊಟೊ ಬೇಯಿಸೋದಕ್ಕೆ ಅಂತ ಹೇಳಿಬಿಟ್ಟು, ಇವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಿಂದ ಮುಚ್ಚಿಡ್ತೀನಿ ಯಾಕಂದರೆ ಅದು ಹಾಗೆ ಓಪನ್ನಾಗಿ ಬಿಟ್ಟರೆ ಬೇಗ ಬೇಯಲ್ಲ. ಅದಕ್ಕೋಸ್ಕರ ಒಂದು ಪ್ಲೇಟಿಂದ ಮುಚ್ಚಿಟ್ಟಿದ್ದೆ. ಅಷ್ಟರೊಳಗೆ ನಾನು ಸೈಡಲ್ಲಿ ಅದೊಂದು ಕುದಿ ಬರೋ ಅಷ್ಟರಲ್ಲಿ ನಾನು ಸೌತೆಕಾಯಿ ಕೂಡ ಸಿಪ್ಪೆಲ್ಲ ತೆಗೆದು ಸ್ಲೈಸ್ ಮಾಡಿ ಇಟ್ಕೊಂಡೆ. ಒಂದು ಕುದಿ ಬಂದಿದ ತಕ್ಷಣ ಉಪ್ಪು ಖಾರ ಟೇಸ್ಟ್ ನೋಡಿ ಒಂಚೂರು ಉಪ್ಪು ಕಡಿಮೆ ಅನ್ನಿಸ್ತು ನನಗೆ, ಒಂದೇ ಒಂದು ಚಿಟಿಕೆ ಅಷ್ಟು. ಹಾಗಾಗಿ ಒಂಚೂರು ಉಪ್ಪನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಷಲ್ಗೆ ಕ್ಲೋಸ್ ಮಾಡ್ತೀನಿ. ನಾನು ಒಂದು ವಿಷಲ್ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ನೆಕ್ಸ್ಟು ಇದನ್ನು ಇಟ್ಬಿಟ್ಟು ಕೂಗೋದಕ್ಕೆ ಅಂತ ಹೇಳ್ಬಿಟ್ಟು ನೋಡು, ಒಂದು ವಿಷಲ್ ಆಯ್ತು. ಇವಾಗ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಹಾಗೆ ದೇವ್ರ ಮನೇಲಿ ಇದ್ದಿದ್ದು ಹೂವೆಲ್ಲ ತೆಗೆದೆ. ಹೂವೆಲ್ಲ ನೆನ್ನೆ ತಾನೇ ಹಾಕಿದ್ದೆ, ಹಾಗಾಗಿ ಮಧ್ಯೆ ರೋಸ್ ಇಟ್ಟಿದ್ನಲ್ಲ ಅದನ್ನು ಮಾತ್ರ ತಕ್ಕೊಂಡೆ. ಹಸ್ಬೆಂಡ್ ಹತ್ರ ಹಾಗೆ ಮಾತಾಡ್ಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಯಾರೂ ಏನು ತಪ್ಪು ತಿಳ್ಕೊಬೇಡಿ, ಏನು ನಿಂತ್ಕೊಂಡೆ ಕಸ ಗುಡಿಸ್ತಾ ಇದ್ದೀನಿ ಅಂತ ಹೇಳಿ. ಏನಕ್ಕಂದರೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ. ಸಿಸ್ಟಮಲ್ಲಿ ಮುಂದೆ ಕೂತ್ಕೊಂಡಾಗ ಯಾವಾಗಲೂ ಕೂತೇ ಇರ್ತೀವಿ ಸ್ಟ್ರೈಟಾಗಿ, ಹಾಗಾಗಿ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರುತ್ತೆ. ರಿಲೀಫ್ ಅನ್ನೋದಾಗಲ್ಲ. ಹಾಗಾಗಿ ಸ್ವಲ್ಪ ಅದು ಪೊರ್ಕೆ ಕೂಡ ಉದ್ದ ಇದೆ, ಹಾಗಾಗಿ ಬಗ್ಗೆ ಗುಡಿಸ್ತೀನಿ. ಬಟ್ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದ್ದಾಗ ಆ ಥರ ನಿಂತ್ಕೊಂಡೆ ಗುಡಿಸ್ಕೊಳ್ತೀನಿ. ಪೊರ್ಕೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಹಿಡ್ಕೊಂಡು. ಏನು ಕೆಲಸ ಮಾಡೋದಕ್ಕೂ ಮೂಡಿರಲಿಲ್ಲ ಇವತ್ತಂತೂ. ಬಟ್ ಗ್ಯಾಪ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ನೆನ್ನೆ ಕೂಡ ವೀಡಿಯೋ ಮಾಡಿರಲಿಲ್ಲ. ಭಾನುವಾರ ಏನು ಮಾಡಿದ್ದೆ ಅಷ್ಟೇ. ಅದಕ್ಕೆ ಇವತ್ತು ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ 10 ನಿಮಿಷ ಆಗಲಿ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಕಸ ಗುಡಿಸ್ಕೊಂಡು ಆ್ಯಕ್ಚುಲಿ ಟೈಮ್ ಬೇರೆ ಆಗೋಯಿತು, ಮೂಡ್ ಆಫ್ ಮಾಡ್ಕೊಂಡು ಕೂತಿದ್ದೆ. ನೋಡಿದ್ರೆ ಟೈಮ್ ಬೇರೆ ಆಗೋಗಿತ್ತು. ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ವಾರ ಎಲ್ಲ ಮಾಡೋಗ್ಬೇಕಿತ್ತಲ್ಲ, ಮಂಗಳವಾರ ಬೇರೆ. ಹಾಗಾಗಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡೆ. ಎಷ್ಟಾಗುತ್ತೋ ಅಷ್ಟು ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು, ಟೈಮ್ ಆಗ್ತಾಯಿದೆ ಅನ್ನೋದಕ್ಕೋಸ್ಕರ. ಸ್ನಾನನೂ ಮುಗಿಸ್ಕೊಂಡು ಬಂದೆ. ನೆಲ ಎಲ್ಲ ಒರೆಸಿ, ನಮ್ಮ ರೋಸ್ ಗಿಡದಲ್ಲಿ ತುಂಬ ದಿನ ಆಗಿತ್ತು, ಎಷ್ಟು ತಿಂಗಳುಗಳಾಗೋಗಿತ್ತು, ಹೂ ಬಿಡ್ತಾ ಇರಲಿಲ್ಲ. ಮತ್ತೆ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಒಂದು 4-5 ಮೊಗ್ಗಾಗಿತ್ತು, ಅದರಲ್ಲಿ ಒಂದು ಹೂ ಅರಳಿತ್ತು. ಹಾಗಾಗಿ ಅದನ್ನು ಕಟ್ ಮಾಡಿಕೊಂಡು ತೊಗೊಂಬಂದು ದೇವ್ರಿಗೆ ಇಡ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹೂವೆಲ್ಲ ಇಟ್ಟು ಫಸ್ಟನ್ನೇ ರೆಡಿ ಮಾಡ್ಕೊಂಡಿಟ್ಟಿದ್ದೆ. ಏನಪ್ಪ ನಾನು ಬೆಳಗ್ಗೆನೇ ಕೆಟ್ಟ ಸುದ್ದಿ ಕೇಳಿದೆ ಅಂದರೆ, ನನ್ನ ಹಸ್ಬೆಂಡ್ ಅವರ ಅಕ್ಕನ ಗಂಡ ತೀರೋದ್ರು. ಅದೇ ಬೆಳಗ್ಗೆ ಕೇಳಿದಂಥ ಕೆಟ್ಟ ಸುದ್ದಿ. ನನಗೆ ಅದು ತುಂಬ ಬೇಜಾರಾಯಿತು ಕೇಳಿ. ಪಾಪ ತುಂಬ ಅಂದರೆ ತುಂಬ ಒಳ್ಳೆ ಮನುಷ್ಯ. ಪಾಪ
ನಾನೊಂದು 2-3 ಸಲ ನೋಡಿರ್ಬೋದು ಅಷ್ಟೇ. ತುಂಬ ಒಳ್ಳೆ ಮನುಷ್ಯ. ಬಟ್ ಈ ಥರ ಆಯಿತು, ಬೇಜಾರಾಯಿತು ಬೆಳಗ್ಗೆ ಕೇಳಿದ್ದು ಕೂಡ. ಪೂಜೆ ಎಲ್ಲ ಮುಗಿಸ್ಕೊಂಡು ಕಡ್ಡಿ ಎಲ್ಲ ಆಯಿತು. ನೈವೇದ್ಯಕ್ಕೆ ಏನು ಮಾಡ್ಕೊಂಡಿರಲಿಲ್ಲ. ಬಾಳೆಹಣ್ಣು ಕೂಡ ತೊಗೊಂಬರೋದು ಮರ್ತುಬಿಟ್ಟಿದ್ದೆ. ಹಾಗಾಗಿ ಹಾಲಿತ್ತು, ಹಾಲನ್ನೇ ಬಿಸಿ ಮಾಡಿಡೋಣ ಅಂತ ಹೇಳಿಬಿಟ್ಟು ಹಾಲು ಬಿಸಿಗೆ ಇಟ್ಟಿದ್ದೆ. ನಾನು ದೀಪ ಹಚ್ಚಿ ಎಲ್ಲ ಮಾಡೋಷ್ಟೊತ್ತಿಗೆ ಆಗತ್ತೆ ಅಂತ ಹೇಳಿ. ಆಮೇಲೆ ಮಂಗಳಾರತಿ ಮಾಡೋಷ್ಟರಲ್ಲಿ ಹಾಲೆಲ್ಲ ಬಿಸಿಯಾಗಿತ್ತು. ಹಾಲನ್ನ ತೊಗೊಂಬಂದು ಇಟ್ಟು ನೈವೇದ್ಯ ಮಾಡಿ ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಮಾಡಿಕೊಂಡೆ, ಸಿಂಪಲಾಗಿ ಪೂಜೆ ಮಾಡಿಕೊಂಡೆ. ಜಾಸ್ತಿ ಇದೇನು ಮಾಡ್ಕೊಳ್ಳಿಲ್ಲ, ಯಾಕಂದರೆ ಹಿಂದಿನ ದಿನ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಹೊಸ ಹೂ ಹಾಕಿದ್ದೆ. ಹಾಗಾಗಿ ಸಾರಿ, ಆಗಲಿ ನಿದ್ದೆ ಬರ್ತಾಯಿದೆ. ಇವಾಗ ಆಲ್ರೆಡಿ 12:15 ಆಗಿದೆ ವಾಯ್ಸ್ ಓವರ್ ಕೊಡೋ ಅಷ್ಟರಲ್ಲಿ. ಸೊ ಪೂಜೆ ಎಲ್ಲ ಮುಗೀತು. 1-2 ನಿಮಿಷ ಕೂತ್ಕೊಂಡು ಆಮೇಲೆ ಇವಾಗ ಟಿಫನ್ ಏರ್ ಔಟ್ ಆಗಿತ್ತು. ಹಶ್ವಾಗ್ತಾ ಇದೆ ಅಂತ ಹೇಳ್ತಾಯಿದ್ರು ಹಸ್ಬೆಂಡು. ಅದಕ್ಕೋಸ್ಕರ ಹಾಕ್ಕೊಡೋಣ ಅಂತ ಹೇಳಿ ಹೋದೆ. ಒಂದು ಸ್ವಲ್ಪ ನೀರು ಜಾಸ್ತಿ ಮಾಡಿಬಿಟ್ಟಿದ್ದೆ. ಅದು ಬಿಟ್ಟರೆ ಮಧ್ಯಾಹ್ನಕ್ಕೆಲ್ಲ ಸರಿ ಹೋಗ್ತಾಯಿತ್ತು. ಬಿಸಿದ್ರಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ಪ್ಲೇನ್ ಮೊಸರು ಹಾಕ್ಕೊಂಡು ತಿಂದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ. ಸೂಪರಾಗಿತ್ತು. ನೋಡ್ತಾ ಇರ್ಬೋದು, ಸ್ವಲ್ಪ ಲೈಟಾಗಿ ಗಂಜಿ ಆಗಿದೆ. ಬಿಸಿ ಇರೋದಕ್ಕೆ ಅದು ಜಾಸ್ತಿ ಅಂತ ಕಾಣಿಸ್ತಾ ಇದೆ ನಿಮಗೆ. ಜಾಸ್ತಿ ಏನಾಗಿಲ್ಲ, ಲೈಟಾಗಿ ಬಿಸಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ.